ಕಂದಮ್ಮ, ನಾನು ನಿನ್ನ ಹತ್ರ ಅದ್ಭುತವಾದಂಥ ಒಂದು ವಿಷಯನ ಶೇರ್ ಮಾಡ್ತೀನಿ. ಏನಂದರೆ, ಅಮ್ಮನ ಹತ್ರ ಒಂದಿನ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಕುಟುಂಬ ಎಷ್ಟು ದೊಡ್ಡದು ಅಂತ ಅಮ್ಮನನ್ನು ಕೇಳಿದಾಗ ಅಮ್ಮನ ಉತ್ತರ ಹೇಗಿತ್ತು ಗೊತ್ತಾ ಕಂದಮ್ಮ? ಆಕಾಶದಲ್ಲಿ ಮಿನುಗುವಂಥ ನಕ್ಷತ್ರಗಳನ್ನು ತೋರಿಸಿ, ಕಂದ, ನಮಗೆ ಬೆಳಕು ಕೊಡುವ ಸೂರ್ಯ, ನಮ್ಮ ಮನಸ್ಸನ್ನು ಶಾಂತಗೊಳಿಸುವಂತಹ ಚಂದ್ರ, ದಾರಿಯನ್ನು ತೋರಿಸುವಂತಹ ನಕ್ಷತ್ರಗಳು, ಇವರೆಲ್ಲರೂ ನಮ್ಮ ಕುಟುಂಬದವರೇ. ಅಷ್ಟು ದೊಡ್ಡದು ನಮ್ಮ ಕುಟುಂಬ ಅಂತ ಹೇಳ್ತಾರೆ. ಆಗ ನಾವು ಆಶ್ಚರ್ಯದಿಂದ, ಅಮ್ಮ ಏನು ಹೇಳ್ತಿದ್ದೀರಾ ನೀವು ಅಂತ ಕೇಳಿದಾಗ ಅದಕ್ಕೆ ಅಮ್ಮ ನಗ್ತಾ ಉತ್ತರ ಹೇಳ್ತಾರೆ. ಆ ಉತ್ತರ ಹೇಗಿರುತ್ತೆ ಅಂದರೆ, ನಾವೆಲ್ಲ ಉಸಿರಾಡ್ತಿದ್ದೀವಲ್ಲ ಈ ಗಾಳಿ, ಇದೇ ಗಾಳಿನೇ ತಾನೇ ಮರಗಳಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ನದಿ ಸಮುದ್ರಗಳಲ್ಲಿ, ಆಕಾಶದಲ್ಲಿ ಎಲ್ಲೆಡೆ ಹರಡಿದೆ. ನಾವು ತಿನ್ನುವಂತಹ ಅನ್ನ ಈ ಭೂಮಿ ತಾಯಿಯಿಂದ ತಾನೇ ಬರುತ್ತೆ. ಅನ್ನ ಕೊಟ್ಟವಳು ಭೂಮಿ ತಾಯಿ ತಾನೇ ಆಗ್ತಾಳೆ. ಮಳೆ ಮೋಡದಿಂದ ಬರುತ್ತೆ, ತಾಪ ಸೂರ್ಯನಿಂದ ಬರುತ್ತೆ. ಹೀಗಾಗಿ ಎಲ್ಲ ಜೀವಿಗಳೊಂದಿಗೆ ಇಡೀ ಬ್ರಹ್ಮಾಂಡ ಬೆಸೆದುಕೊಂಡಿದೆ. ಪ್ರಾಣಿ, ಪಕ್ಷಿ, ಗಿಡ, ಮರ, ಹಕ್ಕಿ ಎಲ್ಲವುಗಳ ನಡುವೆ ಈ ಬ್ರಹ್ಮಾಂಡ ಬೆಸೆದುಕೊಂಡಿದೆ. ಅಂದರೆ ನಾವಿಲ್ಲಿ ಒಂದೇ ದಾರದಲ್ಲಿರ್ತಕ್ಕಂಥ ಒಂದು ಮಣಿಗಳಾಗಿದ್ದೇವೆ ಅಷ್ಟೇ. ದೊಡ್ಡವರು ಹೇಳಿರೋದು ಅದಕ್ಕೇ ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ಮೈ ಡಿಯರ್ಸ್, ಇಡೀ ಸಮಸ್ತ ಭೂಮಂಡಲವೇ ಒಂದು ಕುಟುಂಬ. ಇಲ್ಲಿ ನಾನು ನಿಮ್ಗೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ಇಲ್ಲಿ ನೀವು ಯಾರೋ ನಾವ್ಯಾರೋ ಗೊತ್ತಿಲ್ಲ, ಒಟ್ಟಿಗೆ ಬೆಳೆದಿಲ್ಲ, ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ, ಜೊತೆಗೆ ಬೆಳೆದಿಲ್ಲ. ಆದರೆ ನೀವು ನಮಗೆ ಸಪೋರ್ಟ್ ಮಾಡ್ತೀರಾ. ನಾನು ನಿಮಗೆ ನನ್ನ ಮನಸ್ಸಿಂದ, ನನ್ನ ಹೃದಯದಿಂದ, ಪರಿಶುದ್ಧ ಮನಸ್ಸು, ನಿಷ್ಕಲ್ಮಶವಾದ ಹೃದಯದಿಂದ ಏನು ಬಯಸ್ತೀನಿ, ಒಂದಷ್ಟು ಹೃದಯಗಳಿಗೆ, ಜೀವನದಲ್ಲಿ ಬದುಕಲ್ಲಿ ಭರವಸೆ ಕಳೆದುಕೊಂಡಂಥ ಹೃದಯಗಳಿಗೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನ ಅವ್ರಿಗೆ ತಲುಪಬೇಕು. ಅವ್ರ ಬದುಕಲ್ಲಿ ಅವರು ಭರವಸೆ ಕಾಣುವಂತಾಗಬೇಕು, ಹೊಸ ಬದುಕನ್ನು ನೋಡುವಂತಾಗಬೇಕು. ಜೊತೆಗೆ ಅದ್ಭುತವಾಗಿ ಇರುವಂತಹ ಜೀವನವನ್ನು ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಬದುಕುವಂತಾಗಬೇಕು ಅಂತ ಪ್ರಯತ್ನ ಪಡ್ತೀನಿ. ಅಂದರೆ ಒಂದಿಷ್ಟು ಸಮಾಜಕ್ಕೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಶೇರ್ ಮಾಡಿ ಅವ್ರಿಗೊಂದಿಷ್ಟು ಭರವಸೆಯನ್ನು ಮೂಡಿಸುವಂಥ ಒಂದು ಪುಟ್ಟ ಪ್ರಯತ್ನ ನಂದಾಗಿದೆ. ಇಲ್ಲಿ ನೀವು ನನ್ನ ಜೊತೆ ಬೆಳೆದಿಲ್ಲ, ನಾನು ನಿಮ್ಮ ಜೊತೆ ಬೆಳೆದಿಲ್ಲ. ಆದರೆ ಪರಿಶುದ್ಧವಾದ ಮನಸ್ಸಿನಿಂದ, ನಿಷ್ಕಲ್ಮಶವಾದ ಹೃದಯದಿಂದ, ಮನಸ್ಸಿಂದ ಹಾರೈಸ್ತೀನಿ. ಶುಭವಾಗಲಿ, ಒಳ್ಳೆಯದಾಗಲಿ, 100 ಕಾಲ ಚೆನ್ನಾಗಿರಲಿ, ಅವ್ರ ಬದುಕಲ್ಲಿ ಅವರು ಭರವಸೆ ಕಾಣುವಂತಾಗಲಿ, ಇರುವಂತಹ ಜೀವನವನ್ನು ಅದ್ಭುತವಾಗಿ ಬದುಕುವಂತಾಗಲಿ ಅಂತ ಮನಸ್ಸಿಂದ ಹಾರೈಸ್ತೇನೆ. ನೀವ್ಯಾರೋ ನನಗೆ ಗೊತ್ತೇ ಇಲ್ಲ, ಆದರೆ ನಾನು ನಿಮ್ಮನ್ನು ಪ್ರೀತಿಯಿಂದ, ಕಾಳಜಿಯಿಂದ ಗೌರವಿಸ್ತೇನೆ. ಇದಕ್ಕೆ ಹೇಳೋದು ವಸುದೈವ ಕುಟುಂಬಕಂ ಅಂತ. ನನ್ನ ಪ್ರಯತ್ನ ಏನಪ್ಪ ಅಂದರೆ, ಇರುವಷ್ಟು ದಿನ ಬದುಕಿನಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಬದುಕಿ ಎಲ್ಲೆಡೆ ಸಕಾರಾತ್ಮಕ ವಿಚಾರಗಳು, ಸಕಾರಾತ್ಮಕ ಚಿಂತನೆಗಳು ರಾರಾಜಿಸುವಂತೆ ಆಗಬೇಕು ಅನ್ನೋದು ನನ್ನ ಒಂದು ಪುಟ್ಟ ಪ್ರಯತ್ನ. ಮೈ ಡಿಯರ್ಸ್, ನಿಜ ಅಲ್ವಾ? ಸರಿ ಅಲ್ವಾ? ವಸುದೈವ ಕುಟುಂಬಕಂ ಅಂತ ಹೇಳಿರೋದು ಹಿರಿಯರು ಸತ್ಯ ಹೌದು, ಅದು ನಿಜ ಕೂಡ ಹೌದು. ಜೊತೆಗೆ ಸತ್ಯ ಅಲ್ವಾ? ಅದನ್ನು ನಾವು ಒಪ್ಕೊಳ್ಳೇಬೇಕು. ನೀವ್ಯಾರೋ ನನಗೆ ಗೊತ್ತಿಲ್ಲ, ನಾನ್ಯಾರೋ ನಿಮ್ಗೆ ಗೊತ್ತಿಲ್ಲ. ಆದರೆ ನಾನು ಮನಸ್ಸಿಂದ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಿಮ್ಮ ಬದುಕು ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಜೊತೆಗೆ ನಿಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ನೀವು ಕೂಡ ಅಷ್ಟೇ ಪ್ರೀತಿಯಿಂದ, ಕಾಳಜಿಯಿಂದ, ಗೌರವದಿಂದ ಎಷ್ಟೆಲ್ಲ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ. ಸಬ್ಸ್ಕ್ರೈಬ್ ಮಾಡ್ತೀರಾ, ಲೈಕ್ಸ್ ಕೊಡ್ತೀರಾ, ಹೆಚ್ಚು ಜನರಿಗೆ ಶೇರ್ ಮಾಡ್ತೀರಾ, ಒಳ್ಳೆ ಕಾಮೆಂಟ್ಸ್ ಕೊಡ್ತೀರಾ. ನೀವ್ಯಾರೋ ನನಗೆ ಗೊತ್ತಿಲ್ಲ, ನಾನ್ಯಾರೋ ನಿಮ್ಗೆ ಗೊತ್ತಿಲ್ಲ. ಆದರೆ ನಿಮ್ಮ ಕಡೆಯಿಂದ ಆಗುವಂಥ ಸಪೋರ್ಟನ್ನು ನೀವು ಮಾಡ್ತೀರಾ. ನನ್ನ ಕಡೆಯಿಂದ ಸಮಾಜಕ್ಕೆ ಏನೆಲ್ಲ ಒಳ್ಳೆಯ ವಿಚಾರಗಳು ತಲುಪಿಸ್ಬೇಕು ಅನ್ನೋ ಒಂದು ಕನಸಿದೆ. ಆ ಪುಟ್ಟ ಕನಸಿನ ಪ್ರಯತ್ನಕ್ಕೆ ನೀವುಗಳು ಕೈ ಜೋಡಿಸ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ ಅಲ್ವಾ? ಇದಕ್ಕೆ ಹೇಳೋದು ವಸುದೈವ ಕುಟುಂಬಕಂ ಅಂತ. ಸರಿ ಅಲ್ವಾ ಸ್ನೇಹಿತರೆ? ಮೈ ಡಿಯರ್ಸ್, ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಜನರಿಗೆ ಶೇರ್ ಮಾಡಿ, ಒಳ್ಳೆ ಕಮೆಂಟ್ಸ್ ಕೊಡಿ, ಲೈಕ್ಸ್ ಕೊಡಿ. ಹಾಗೆಯೇ ಮೈ ಡಿಯರ್ಸ್, ಹೆಚ್ಚು ಜನರಿಗೆ ಶೇರ್ ಮಾಡಿ, ಮರ್ತೋಗದೆ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಕಮೆಂಟ್ಸ್ ಕೊಡಿ. ಎಲ್ಲರಿಗೂ ಶುಭವಾಗಲಿ. ಬಿ ಸ್ಟ್ರಾಂಗ್, ಬಿ ಪಾಸಿಟಿವ್, ಬಿ ಹ್ಯಾಪಿ, ಬಿ ಹೆಲ್ತಿ ಅಂತ ಹೇಳ್ತಾ ಇರುವಂಥ ಪುಟ್ಟ ಜೀವನವನ್ನು ಖುಷಿಯಾಗಿ, ನೆಮ್ಮದಿಯಾಗಿ, ಸಮೃದ್ಧಿಯಿಂದ ಕಳೀರಿ. ಲೈಫನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳಿತಾಗಲಿ. ಥ್ಯಾಂಕ್ ಯು.